ನಾನು ಕೂಡ ಸೋಲಿನ ಕಹಿಯನ್ನು ಅನುಭವಿಸಿದ್ದೇನೆ. ಸೋಲು ಗೆಲುವು ಸಹಜ. ಸೋಲಿನ ಹತಾಶೆಯಲ್ಲಿ ಸಾರ್ವಜನಿಕ ವಲಯಕ್ಕೆ ಸುಳ್ಳು ಸಂದೇಶಗಳನ್ನು ಹರಿಬಿಡುವುದು ಸರಿಯಲ್ಲ ಎಂದು ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್, ಮಾಜಿ ಬಮೂಲ್ ನಿರ್ದೇಶಕ ಎಸ್ ಜಯಮುತ್ತು ಹೇಳಿಕೆಗಳನ್ನು ಟೀಕಿಸಿದರು. ಅವರು ಬಮೂಲ್ ಕಚೇರಿಗೆ ಬಂದು ನೂತನ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಅವರ ಅಧಿಕಾರ ಸ್ವೀಕಾರಕ್ಕೆ ಸಾಕ್ಷಿಯಾಗಿ ನಂತರ ಬಮೂಲ್ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಕೆಲ ವರ್ಷಗಳಿಂದ ಅವ್ಯವಹಾರ, ಭ್ರಷ್ಟಾಚಾರಗಳೇ ತುಂಬಿವೆ ಎಂದು ಹೇಳಲಾಗಿತ್ತು. ಕ್ರಿಯಾಶೀಲತೆ, ಹಾಲು ಉದ್ಯಮದ ಬಗ್ಗೆ ಅಪಾರ ಅನುಭವವಿರುವ ಲಿಂಗೇಶ್ ಕುಮಾರ್ ಬಮೂಲ್ ನಿರ್ದೇಶಕರಾಗಿದ್ದು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಮೆರುಗು ನೀಡಲಿ ಎಂದರು. ಬಹು ನಿರೀಕ್ಷಿತ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಜಿಲ್ಲೆಗೆ ಲಭಿಸುತ್ತಿರುವುದು ಸಂತಸದ ವಿಚಾರವಾಗಿದೆ. ಕ್ಯಾಬಿನೆಟ್ ಸಚಿವರಿಗಿಂತ ಪವರ್ಫುಲ್ ಆಗಿರುವ ದೊಡ್ಡ ಸ್ಥಾನವಾಗಿರುವ ಕೆಎಂಎಫ್ ಅಧ್ಯಕ್ಷರಾಗುತ್ತಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಹೈನೋದ್ಯಮಕ್ಕೆ ವಿಶೇಷವಾದ ಒತ್ತು ನೀಡಲಿ ಎಂದರು. ಸಹಕಾರಿ ಕ್ಷೇತ್ರಕ್ಕೆ ಎಂದೂ ಮೂಗು ತೋರಿಸಿದವನಲ್ಲ ನಾನು. ಅನಿವಾರ್ಯವಾಗಿಯೇ ಅಲ್ಲದೆ ಕೆಲ ವರ್ಷಗಳಿಂದ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಕಡಿವಾಣ ಹಾಕಲು ಬಮೂಲ್ ಚುನಾವಣೆಗೆ ಸಕ್ರಿಯವಾಗಬೇಕಾಯಿತು ಎಂದು ತಿಳಿಸಿದರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿಯು ಇಟ್ಟುಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚು ಆಸಕ್ತಿ ವಹಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ದೂರದೃಷ್ಟಿ ಇಟ್ಟುಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚು ಆಸಕ್ತಿ ವಹಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದಾರೆ. ಇದನ್ನು ಸ್ವಾಗತಿಸುತ್ತೇನೆ. ಇದನ್ನು ವಿರೋಧಿಸುವವರು ಹಿಂದೆ ಬೆಂಗಳೂರು ಗ್ರಾಮಾಂತರ ಇರಲಿಲ್ಲವೇ ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಹಿರಿಯ ಮುಖಂಡ ದಂತೂರು ವಿಶ್ವನಾಥ್, ಬಮೂಲ್ ನಿರ್ದೇಶಕ ಲಿಂಗೇಶ್ ಕುಮಾರ್, ಕಾಂಗ್ರೆಸ್ ಯುವ ಮುಖಂಡ ಮುದ್ದುಕೃಷ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಚುನಾಯಿತರಾದ ಮೇಲೆ ಶ್ರೀಯುತ ಲಿಂಗೇಶ್ ಕುಮಾರ್ ಅವರು ಇವತ್ತು ಅವರ ಕಚೇರಿಯಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ಇಟ್ಕೊಂಡು ತಾಲೂಕಿನ ಎಲ್ಲ ಸಹಕಾರ ಬಂಧುಗಳನ್ನು, ಹಾಲು ಉತ್ಪಾದಕರನ್ನು ಮತ್ತು ಎಲ್ಲ ಅವರ ಹಿತೈಷಿಗಳನ್ನು ಕರೆಸಿ ಇವತ್ತು ಅಧಿಕೃತವಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೂಡ ಬಂದು ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಭಾಗಿಯಾಗಿ, ಏಕೆಂದರೆ ಕಳೆದ 25 ವರ್ಷಗಳಿಂದ ನಾವು ಏನು ಭಾಳ ತಾಲೂಕಿನ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬಲಾಢ್ಯವಾದಂಥ ಕ್ಷೇತ್ರ ಹಾಲು ಉತ್ಪಾದಕರ ಸಹಕಾರ ಕ್ಷೇತ್ರ, ಇದರಲ್ಲಿ ಯಾವಾಗಲೂ ಕೂಡ ನಾವು ಭಾಗವಹಿಸ್ತಾ ಇರಲ್ಲ. ಈ ಸಾರಿ ಚುನಾವಣೆ ಗೆದ್ದ ಮೇಲೆ ಸಕ್ರಿಯವಾಗಿ ನಾವು ಕೂಡ ತಾಲೂಕಿನ ಹಾಲು ಉತ್ಪಾದಕರ ಜೊತೆ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಉಪಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಲಿಂಗೇಶ್ ಕುಮಾರ್ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ, ಹಿಂದೆ ಇದ್ದಂಥ 10 ಹಲವಾರು ಲೋಪದೋಷಗಳನ್ನು ಸರಿಪಡಿಸಿ ರೈತರ ಹಿತವನ್ನು ಕಾಪಾಡಲಿ ಅಂತೇಳಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಹಾಲು ಉತ್ಪಾದಕ ಕ್ಷೇತ್ರಕ್ಕೆ ಚನ್ನಪಟ್ಟಣದ ಕೊಡುಗೆ ಬಹಳ. ಅತಿ ಹೆಚ್ಚು ಒಂದು ತಾಲೂಕಾಗಿ ಹಾಲನ್ನು ನಾವು ಉತ್ಪಾದನೆ ಮಾಡ್ತೀವಿ. ಬಹುಶಃ ಒಂದು ಕರ್ನಾಟಕದ ಒಂದು ತಾಲೂಕನ್ನು ತಗೊಂಡಾಗ ನಮ್ಮ ತಾಲೂಕು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಅದು ನಮಗೆ ಭಾಳ ಪ್ರಮುಖವಾದಂಥ ಕ್ಷೇತ್ರ. ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬಹುತೇಕ ನಮ್ಮ ಎಲ್ಲ ಹಿತೈಷಿಗಳು ಆಯ್ಕೆಯಾಗಿದ್ದಾರೆ. ಮುಂದೆ ಬೆಂಗಳೂರು ಹಾಲು ಒಕ್ಕೂಟ ಮತ್ತು KMFನ್ನು ಕೂಡ ನಮ್ಮ ಜಿಲ್ಲೆಯ ತೆಕ್ಕೆಗೆ ತಗೋಬೇಕು ಅನ್ನೋ ಒಂದು ಆಶಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳಾಗ್ತವೆ ಅಂತ ಹೇಳ್ತಾ, ಹಾಲಿನ ಏನು ನಮ್ಮ ಈ ಒಂದು ಕ್ಷೀರ ಕ್ಷೇತ್ರವನ್ನು ಸದೃಢಗೊಳಿಸಬೇಕು, ಅದರ ಮುಖಾಂತರ ರೈತರಿಗೆ ಆರ್ಥಿಕ ಸವಲತ್ತಿಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾಯಿದ್ದೀವಿ. ತಮ್ಮ ಬೆಂಬಲ ಪ್ರೋತ್ಸಾಹ ಇರಲಿ. ಆಗ್ಬೋದು. ಅದ್ರ ಜೊತೆಗೆ JDS ಟೀಕೆನೂ ಕೂಡ ಮಾಡ್ತಾ ಇದೆ. 3 ಸಾರಿ ಸಂಸದರಾದಂಥವ್ರಿಗೆ ಇದು ಅವಶ್ಯಕತೆ ಇಲ್ಲ ನೋಡ್ರಿ, ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸಾರ್ವಜನಿಕವಾಗಿ ಕಮಿಟ್ಮೆಂಟ್ ಇರೋರಿಗೆ ಯಾವ ಕ್ಷೇತ್ರನಾದ್ರು ಸೇವೆ ಮಾಡ್ಬೋದು. ಒಬ್ಬ MP ಗಿಂತ ಒಬ್ಬ ಕ್ಯಾಬಿನೆಟ್ ಮಂತ್ರಿಗಿಂತ ದೊಡ್ಡ ಕ್ಷೇತ್ರ ಇದು KMFಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಪ್ರಯೋಜನಗಳು, ಅನುಕೂಲಗಳನ್ನು ಲೆಕ್ಕ ಮಾಡ್ಕೊಂಡ್ರೆ ಒಬ್ಬ ಪ್ರಬಲ ಸಚಿವನಾಗಿ ಏನು ಕೆಲಸ ಮಾಡ್ಬೋದು ಅದಕ್ಕಿಂತ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ತನಕ KMFಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕಾಗ್ತದೆ. ಇದು ವಿಚಾರ ಮಾತಾಡ್ತಾ ಹೋದರೆ ದೊಡ್ಡ ಸಬ್ಜೆಕ್ಟ್ ಇದು. KMF ಅನ್ನೋದು ಈಗ ಇಡೀ ದೇಶದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲೇ ಹೆಚ್ಚು ಹಾಲು ಉತ್ಪತ್ತಿ ಆಗೋದು. ನಮ್ಮ 7-8 ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರ. ರೈತರಿಗೆ ದಿನ ಬೆಳಿಗ್ಗೆ ಲಕ್ಷಾಂತರ ರೈತರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ.
ಅವ್ರಿಗೆ ಇನ್ನೂ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ಅಂತಂದರೆ ಈ ಕ್ಷೇತ್ರವನ್ನು ಗಟ್ಟಿಗೊಳಿಸಬೇಕು. ಆ ನಿಟ್ಟಿನಲ್ಲಿ ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಪ್ರಬಲ KMF ಅಧ್ಯಕ್ಷ ಆಗಬೇಕು. ಈಗೇನಾಗ್ತಾಯಿದೆ, ಯಾರ್ಯಾರೋ ಉತ್ತರ ಕರ್ನಾಟಕದವ್ರು ಅಧ್ಯಕ್ಷರಾದರೆ ಅವ್ರಿಗೆ ಈ ಹಾಲು ಕ್ಷೇತ್ರದ ಬಗ್ಗೆ ಅವ್ರಿಗೆ ಮಾಹಿತಿಯೂ ಇಲ್ಲ, ಇದ್ರ ಬಗ್ಗೆ ಕಮಿಟ್ಮೆಂಟು ಇರೋಲ್ಲ. ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಗೆ ಬೇರೆ ಬೇರೆಯವ್ರು ಆಗ್ತಾಯಿದ್ದಾರೆ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಆಗೋದ್ರಿಂದ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತದೆ. ಈ ಥರ ಚರ್ಚೆ ಆಗಿದೆ ಸರ್ ಸುರೇಶ್ ಅವ್ರ ಜೊತೆ? ಚರ್ಚೆ ಬರುತ್ತೆ, ಟೈಮು ಸಂದರ್ಭ ಬಂದಾಗ. ಅಲ್ಲ ಆಗಿದೆಯಾ ಅಂತ ಗೊತ್ತಿಲ್ಲ, ಇನ್ನೂ ಈಗ ಪ್ರಾರಂಭ ತಾನೆ, ನೋಡೋಣ. ಸರ್, ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಬಾರಿ ಗೆದ್ದಿದೆ ಅನ್ನೋದು ಗಂಭೀರ ಆರೋಪ ಸರ್. ಈಗ ಬೇರೆಯವರು ಬೇರೆ ಭಾಳ ಆರೋಪಗಳನ್ನು ಮಾಡ್ತಾರೆ. ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನನಗೆ ಈ ಕ್ಷೇತ್ರ ಹೊಸದು. ನನಗೇನು ಅನಿಸುತ್ತೆ ಅಂತಂದರೆ, ಚುನಾವಣೆ ಆಗಿದೆ, ಚುನಾವಣೆಯಲ್ಲಿ ಎಷ್ಟು ಜನ ಮತದಾರರಾಗ್ತಾರೋ ಆ ಮತದಾರರಿಂದ ನಾವು ಗೆದ್ದು ಬರಬೇಕು. ಚುನಾವಣೆ ಆಯಿತು, ನನಗೂ ನಮ್ಮ ತಾಲೂಕಲ್ಲಿ 2.5 ಲಕ್ಷ ಮತದಾರಿದ್ದರು, ಬರೀ 1,90,000 ಮಾತ್ರ ಓಟ್ ಆಯಿತು, 40,000 ನನ್ನ ವೋಟರ್ಸೇ ತಪ್ಪಿಸ್ಕೊಂಡ್ಬಿಟ್ರು ಅಂದರೆ ಹೆಂಗೆ? ಯಾರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಗೆದ್ದು ಬರ್ತಾನೆ ಅವನಿಗೆ ಚುನಾವಣಾಧಿಕಾರಿ ಸರ್ಟಿಫಿಕೇಟ್ ಕೊಡ್ತಾರೆ. ಇವತ್ತು ಲಿಂಗೇಶ್ ಕುಮಾರ್ ಗೆದ್ದು ಬಂದಿದ್ದಾರೆ. ಲಿಂಗೇಶ್ ಕುಮಾರ್ ಅಧಿಕೃತವಾಗಿ ನಿರ್ದೇಶಕರಾಗಿದ್ದಾರೆ. ಸೋತವರು ನಾನು ಭಾಳ ಈ ಸಂದರ್ಭದಲ್ಲಿ ಸೋತಾಗ ನಾನು ಅಳನನ್ನು ತೋರ್ಕೊಂಡಿದ್ದೀನಿ, ಹಂಗೆ ತೋರ್ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲ ಗುಬೆ ಕುಂಡಿಸ್ಬಾರ್ದು. ನಾವು ನಾನು ಕಂಡ ಮಟ್ಟಿಗೆ ಭಾಳಷ್ಟು ಅವ್ಯವಹಾರಗಳು, ಅಕ್ರಮಗಳು ಈ ತಾಲೂಕಿನಲ್ಲಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನು ಲಿಂಗೇಶ್ ಕುಮಾರ್ ಸರಿಪಡಿಸ್ಬೇಕು. ಭಾಳ ನ್ಯಾಯಯುತವಾಗಿ ನಡ್ಕೋಬೇಕಾಗತ್ತೆ. ಸೊಸೈಟಿಗಳಲ್ಲಿ ಆಗ ಹೇಳಿದ್ರೆ ನಮ್ಮ ತಾಲೂಕಲ್ಲಿ ಒಟ್ಟು ಸೊಸೈಟಿಗಳ ಸಂಖ್ಯೆ 171 ಸೊಸೈಟಿಗಳು ಭಾಗವಹಿಸಬೇಕಾಗಿತ್ತು ಅಲ್ವಾ? ಯಾಕೆ ಭಾಳಷ್ಟು ಸೊಸೈಟಿಗಳು ಭಾಗವಹಿಸಿಲ್ಲ? 113, 112 ಭಾಗವಹಿಸಿಲ್ಲ. 170 ಚಿಲ್ಲರಲ್ಲಿ 112 ಅಂದರೆ ಸುಮಾರು 50-60 ಸೊಸೈಟಿಗಳೇ ಭಾಗವಹಿಸ್ತಿಲ್ಲ. ಬೇರೆ ಬೇರೆ ಕಾರಣ ಇರ್ತದೆ ಅಲ್ಲಿ. ಅದನ್ನೆಲ್ಲ ನಾನು ಇನ್ನು ಮುಂದೊಂದು ದಿನಗಳಲ್ಲಿ ಲಿಂಗೇಶ್ ಕುಮಾರ್ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ನನಗೇನು ಭಾಳ ಮಾಹಿತಿ ಇಲ್ಲ. ಚುನಾವಣೆ ನಡೀತು, ಚುನಾವಣೆಯಲ್ಲಿ ನಾವು ಕೂಡ ಈ ಸಾರಿ ನೇರವಾಗಿ ಭಾಗವಹಿಸಿದ್ವಿ. ಇಂದಿನ ಭಾಳಷ್ಟು ಸಂದರ್ಭಗಳಲ್ಲಿ ಇವರಿಬ್ಬರೇ ಸ್ಪರ್ಧೆ ಮಾಡ್ತಿದ್ರು. ನಾನು ಕಂಡಂಗೆ ಲಿಂಗೇಶ್ ಕುಮಾರು ಮತ್ತು ಇನ್ನೊಬ್ಬರು. ಕೆಲವರು ನಮ್ಮ ಲೀಡ್ರ್ಗಳು ಒಂದು ಸಾರಿ ಇನ್ನೊಬ್ರಿಗೆ ಸಹಾಯ ಮಾಡ್ತಿದ್ರು, ಒಂದು ಸಾರಿ ಲಿಂಗೇಶ್ ಕುಮಾರ್ಗೆ ಸಹಾಯ ಮಾಡ್ತಿದ್ರು. ಕಳೆ ಚುನಾವಣೆಯಲ್ಲಿ ನಾವೆಲ್ಲ ಲಿಂಗೇಶ್ ಕುಮಾರ್ ಸಹಾಯ ಮಾಡಲಿಲ್ಲ, ನಮ್ಗೆ ವಿರೋಧವಾಗಿದ್ದರು ಅಂತೇಳಿ. ಹಂಗಾಗಿ ಈ ಸಾರಿ ನಾವು ನಮ್ಮ ಪಕ್ಷಕ್ಕೆ ಬಂದರು, ನಾವು ಜೊತೆಲಿದ್ದೀವಿ, ಎಲ್ಲ ಸೇರಿ ಕೆಲಸ ಮಾಡಿದ್ವಿ. ಸಾಮೂಹಿಕ ನಾಯಕತ್ವದಲ್ಲಿ ಈ ಸಾರಿ ಚುನಾವಣೆ ನೋಡ್ಬೋದು, ಆಗ್ಬೋದು, ಯಾಕೆ ಆಗ್ಬೋದು. ಸೀನಿಯರ್ ಇದ್ದಾರೆ. ಹಾಂ, ತಾವ್ಯಾರು ಗೊತ್ತಾಗ್ಲಿಲ್ವಲ್ಲ? ನಮ್ಮ ರಾಜೇಶ್ ಗೊತ್ತಾಗಲಿಲ್ಲ, ಸಾರಿ. ನಾನು ಯಾರೋ ನಮ್ಮ ಹಾಲು ಉತ್ಪಾದಕರು ಅಂತ ಅನ್ಕೊಂಡ್ಬಿಟ್ಟೆ. ಆಗಬಾರ್ದು ಅಂತಲ್ಲ ರೀ. ಈಗ ನಮಗೆ ರೈತರ ಬವಣೆ, ರೈತರ ಕಷ್ಟ, ಹಾಲು ಉತ್ಪಾದನೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಹಾಲು ಕರಿತೀವಿ. ನಾವೊಂದು 7-8 ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಇದೆ. ಕಮಿಟ್ಮೆಂಟ್ ಇದ್ದರೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಸಭೆಗಳಲ್ಲಿ ಹೇಳ್ತಿದ್ರೆ ಜಿಲ್ಲೆಯಿಂದ JDS ಖಾಲಿ ಮಾಡ್ತಾರೆ. ಅದೇನಾದ್ರು ಈ ಚುನಾವಣೆಯಲ್ಲಿ ಮಾಡಿದ್ರೆ ನಾವು ಯಾರನ್ನ JDS ಖಾಲಿ ಮಾಡೋದಕ್ಕೆ, ಅಯ್ಯೋ, ಅದು ಜನಗಳ ತೀರ್ಮಾನ. ನಾವು ಆ ಥರ ಎಲ್ಲ ಯಾವತ್ತೂ ಮಾತಾಡೋಲ್ಲ. ನಾನು ಯಾಕೆ ಖಾಲಿ ಮಾಡಿಸೋದು? ಯಾರ್ಯಾರು ಯಾವ ಸಂದರ್ಭದಲ್ಲಿ ಖಾಲಿ ಆಗ್ತಾರೋ ಯಾರು ಗೊತ್ತು. ನೀವು ನಮಗೆಲ್ಲ ಇಕ್ಕಟ್ಟು ಸಿಗಿಸ್ಬೇಡಿ. ಭಾಳ ವರ್ಷ ಆದಮೇಲೆ ನಾವು ಮೀಡಿಯಾಗೆ ಬಂದಿದ್ದೀವಿ. ನಮಸ್ಕಾರ, ಧನ್ಯವಾದ. ಜಿಲ್ಲೆ ಹೆಸರು ಮರುನಾಮಕರಣ ಆಗಿದೆ ಸರ್. ಯಾಕೆ ಮಾಡಿರಲಿಲ್ಲ ಸರ್? ಬೆಂಗಳೂರು ದಕ್ಷಿಣ ಅಂತ ಆಗಿದೆ ಸರ್. ಈಗ ನಾವು ಮೊದಲಿಂದನೂ ಬೆಂಗಳೂರು ಜಿಲ್ಲೆಯವರು ರೀ. ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಇಲ್ಲಿಂದ ಬರ್ಕೋತಾ ಇದ್ದೋ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ದರು. ಆದರೆ ಇವತ್ತು ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ. ಏನು ಅಲ್ಲೂ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರನೇ ಇದೆ. ಇವತ್ತಿನ ಸರ್ಕಾರ DK ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರಾಗೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ. BJP ನಾಯಕರು ವಿರೋಧ ಮಾಡ್ತಿದ್ದಾರೆ. ಹೌದಾ? ಯಾಕೆ? ರಾಮನ ಹೆಸರು ನಾವೇನು ತೊಗೊಂಡಾಗ್ತಾನೆ. ರಾಮ ಅಲ್ಲೇ ಇದ್ದಾನೆ. ರಾಮನಗರ ತಾಲೂಕು ಇದೆಯಲ್ಲ ಸರ್, ತಾಲೂಕಾಗಿ ಮೊದಲಿಂದನೇ ಇತ್ತು. ರಾಮನಗರ ತಾಲೂಕು ಬಿಜೆಪಿಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮೇಶ್ವರನವರು ಉಚ್ಚಾಟನೆ ಮಾಡಿದರು. ನೀವು ಕೂಡ ಅವ್ರ ಜೊತೆಲಿ ಇದ್ದಂಥ ಬಿಜೆಪಿ
ಅದ್ರ ಬಗ್ಗೆ ಏನು? ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಉಚ್ಚಾಟನೆ ಮಾಡಿದ್ದಾರೆ. ಅದು ಪಕ್ಷದ ನಿರ್ಣಯ, ಅವ್ರ ಪಕ್ಷದ ತೀರ್ಮಾನ. ಸರ್ ತಾವು ಕೂಡ ನಟರಾಗಿದ್ದಂಥವ್ರು, ಕಮಲ್ ಹಾಸನ್ ಅವ್ರು ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಕಮಲಾಸ್ ಅವ್ರ ಹೇಳಿಕೆನ ನಾನು ವಿರೋಧ ಮಾಡ್ತೀನಿ. ನಮಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ. ತಮಿಳು ಮತ್ತು ಕನ್ನಡ ಸಮಕಾಲೀನ ಭಾಷೆಗಳಾಗಿರ್ತದೆ. ಅವರು ಆ ಥರ ಹೇಳಿದ ತಪ್ಪು. ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಕನ್ನಡ ಅಭಿಮಾನಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ನಾನು ವಿರೋಧ ಮಾಡ್ತೀನಿ. ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿ ತನಕ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನೋ ಹೋರಾಟ ಶುರುವಾಗಿದೆ. ಒಳ್ಳೆಯ ಹೋರಾಟನೇ. ಕಮಲ್ ಹಾಸನ್ ಅವರಿಗೆ ಆ ಒಂದು ದಾಷ್ಟ್ಯ ಇರಬಾರ್ದು. ಅವರು ಈ ಭಾಷೆಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿಲ್ಲ. ನಮ್ಮ ಭಾಷೆನೇ ಪುರಾತನ ಇರ್ಬೋದು. ನಮ್ಮ ಭಾಷೆಯಲ್ಲಿ ಈಗ ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ನಮ್ಮ ಭಾಷೆ ಹಿರಿಮೆ ಗರಿಮೆ ಬಗ್ಗೆ ನಮಗೆ ಗೊತ್ತಿದೆ. 2000ಗಿಂತ ಹೆಚ್ಚಿಗೆ ಇತಿಹಾಸ ಇರ್ತಕ್ಕಂಥ ಭಾಷೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರೇನೋ ತಪ್ಪು ಮಾತಾಡಿದ್ರೆ ಕ್ಷಮೆ ಕೇಳ್ತಾರೆ ಅಂತ ಕಾಣುತ್ತೆ. ಆಗ್ರಹ ಮಾಡ್ತೀವಿ. ಖಂಡಿತ ಆಗ್ರಹ ಮಾಡ್ತೀನಿ.